ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಚಿವರ ಅಸಮಾಧಾನಕ್ಕೆ ಮದ್ದರಿಯುತ್ತಾರಾ ರಾಹುಲ್ ಗಾಂಧಿ? ದೆಹಲಿಗೆ ಹೋಗೋ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿಯವರ ಚರ್ಚೆ. ಸದ್ಯ ಕೆಂಪೇಗೌಡ ಏರ್ಪೋರ್ಟ್ನ ಹೋಟೆಲ್ನಲ್ಲಿ ರಾಹುಲ್ ಗಾಂಧಿಯವರಿದ್ದಾರೆ. ಡಿಕೆ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಊಟದ ಜೊತೆಗೆ ಇಬ್ಬರೂ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಸಿಎಂ ಮತ್ತು ಸಚಿವರ ಜೊತೆ ಊಟ ಮಾಡಲಿದ್ದಾರೆ ರಾಹುಲ್ ಗಾಂಧಿಯವರು. ಮಲ್ಲಿಕಾರ್ಜುನ ಖರ್ಗೆ ಅವರು, ಬಿಕೆ ಹರಿಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಹುಲ್ ಇದ್ದ ಹೋಟೆಲ್ಗೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್, ಕೆಜೆ ಜಾರ್ಜ್ ಅವರು ಕೂಡ ಬಂದಿದ್ದಾರೆ. ಖಾತೆ ಹಂಚಿಕೆಯ ಅಸಮಾಧಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ನಾಯಕರಿಗೆ ಪ್ರಮುಖ ಸೂಚನೆಯನ್ನು ಕೊಡಲಿದ್ದಾರೆ. ಈಗ ಖಾತೆ ಹಂಚಿಕೆ ವಿಚಾರದಲ್ಲಿ ಎದ್ದಿರುವಂತಹ ಈ ಅಸಮಾಧಾನ ಇದೆಯಲ್ಲ, ಇದನ್ನು ಶಮನ ಮಾಡುವುದು ಒಂದು ದೊಡ್ಡ ಚಾಲೆಂಜ್. ಅದರ ಜೊತೆಗೆ ಇದೇ ರೀತಿಯಾಗಿ ಅಸಮಾಧಾನ ಸ್ಫೋಟಗೊಂಡು ಇನ್ನೊಂದಿಬ್ಬರು ರಾಜೀನಾಮೆಯ ಹಾದಿಯನ್ನು ಹಿಡಿದಿದ್ದೇ ಆದರೆ ಕಾಂಗ್ರೆಸ್ಗೆ ಅದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ, ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಂತಾಗುತ್ತೆ. ಇದನ್ನು ತತ್ಕ್ಷಣಕ್ಕೆ ಶಮನ ಮಾಡಲೇಬೇಕು. ಯಾವ ರೀತಿಯಾಗಿ ಅಧಿಕಾರ ಹಂಚಿಕೆಯ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿದ ನಂತರ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೋ, ಆ ಒಗ್ಗಟ್ಟು ಮುಂದಿನ 2 ವರ್ಷಗಳ ಕಾಲ ಮುಂದುವರೆದುಕೊಂಡು ಹೋಗಬೇಕೇ ವಿನಃ ಕಾಂಗ್ರೆಸ್ ಮನೆ ಒಡೆದ ಮನೆ ಆಗಬಾರದು. ವಿಪಕ್ಷಗಳಿಗೆ ಅದು ಅಸ್ತ್ರವಾಗಬಾರ್ದು. ವಿಪಕ್ಷಗಳೇನು ಮಾಡುತ್ತವೆ? ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನು ಮಾಡೇ ಮಾಡುತ್ತವೆ. ಯಾರಾದರೂ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ತಪ್ಪುಗಳ ಬಗ್ಗೆ, ಎಡವಟ್ಟುಗಳ ಬಗ್ಗೆ, ಭಿನ್ನಾಭಿಪ್ರಾಯಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡೇ ಆಡ್ತಾರೆ. ಅದು ಸದ್ಯಕ್ಕೆ ನಡೀತಾ ಇರುವುದು. ಇದೆಲ್ಲದಕ್ಕೂ ಕೂಡ ಮದ್ದರಿಬೇಕಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಮಾಹಿತಿಯನ್ನು ಪಡಿತಾ ಇರುವ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಳಿ ಮಾಹಿತಿಯನ್ನು ಪಡಿತಿದ್ದಾರೆ. ಸಚಿವರ ಅಸಮಾಧಾನ ತಣಿಸುವ ಬಗ್ಗೆ ರಾಹುಲ್ ಗಾಂಧಿಯವರು ಚರ್ಚೆ. ಊಟದ ಜೊತೆಗೆ ಈ ಒಂದು ಚರ್ಚೆಗಳು ನಡೀತಾ ಇದೆ. ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಯಿತು, ಸಲೀಸಾಗಿ ನಡೀತು, ಈಸಿಯಾಗಾಯಿತು ಅಧಿಕಾರ ಹಸ್ತಾಂತರ. ಬಹಿರಂಗವಾಗಿ ಎಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಸಿದ್ದರಾಮಯ್ಯನವರು ಸಿಎಂ ಖಾತೆಯನ್ನು ಬಿಟ್ಟುಕೊಡೋ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವಿಭಿನ್ನವಾಗಿ ವ್ಯಕ್ತಪಡಿಸೋ ಮೂಲಕ ನಾನು ಬೇಸರದಿಂದ ಈ ಸ್ಥಾನವನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲವೂ ಕೂಡ ನೀಟಾಗಾಯಿತು, ಖುಷಿಯಾಗಿ ಎಲ್ಲ ಒಗ್ಗಟ್ಟು ಪ್ರದರ್ಶನ ಆಯಿತು, ಪದಗ್ರಹಣ ಆಯಿತು. ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇನ್ನೇನು ಅಧಿಕಾರ ಶುರುವಾಗಬೇಕು, ಡಿಕೆ ಶಿವಕುಮಾರ್ ಅವರ ಆಡಳಿತ ಪಿಕಪ್ ಆಗಬೇಕು ಅನ್ನುವಂತಹ ಈ ಸಂದರ್ಭದಲ್ಲಿ ಖಾತೆ ಹಂಚಿಕೆಯ ಕಗ್ಗಂಟು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಒಂದು ಕಡೆ ಕಾಂಗ್ರೆಸ್ಗೆ ಖಾತೆ ಹಂಚಿಕೆ ದೊಡ್ಡ ಕಗ್ಗಂಟನ್ನ ತಂದಿಟ್ಟಿದೆ. ಅದನ್ನ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದೇ ದೊಡ್ಡ ಚಾಲೆಂಜ್ ಇರೋದು. ಜೊತೆಗೆ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲೇ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಲಂಚ್ ಮೀಟಿಂಗ್ ಬೇರೆ ನಡೀತಾ ಇದೆ. ಏನಾಗ್ತಿದೆ ಸದ್ಯಕ್ಕೆ? ಖಂಡಿತ ಮಧುಶ್ರೀ, ಏನೊಂದು ಆ ಖಾತೆ ಹಂಚಿಕೆ ಬಗ್ಗೆ ಸಾಕಷ್ಟು ಅಸಮಾಧಾನ ಬಗೆಹರಿಸಿದ್ರು. ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರು ಏನು ರಾಜೀನಾಮೆಯನ್ನ ಹೇಳ್ತಾ ಇದ್ದಕ್ಕೆ ಮತ್ತೆ ಇಲ್ಲಿ ಕೆಎಚ್ ಮುನಿಯಪ್ಪ ಅವರು ಸಹ ಒಂದು ಅಸಮಾಧಾನ ಹೊರ ಹಾಕಿದ್ರು. ಈ ಬೆನ್ನಲ್ಲೇ ಏನೊಂದು ರಾಹುಲ್ ಗಾಂಧಿ ಅವರು ಇವತ್ತು ರಾಜ್ಯಕ್ಕೆ ಬಂದಿದ್ರು. ಅದರಲ್ಲೂ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ನಾಯಕರೆಲ್ಲರೂ ಸಹ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ರು. ಆ ಕೆಂಪೇಗೌಡ ಏರ್ಪೋರ್ಟ್ ಇಂದಲೇ ಏನು VIP ಲಾಂಜ್ ನಲ್ಲೂ ಸಹ ಕೆಲಕಾಲ ಕುಳಿತುಕೊಂಡು ಒಂದು ಚರ್ಚೆಯನ್ನ ನಡೆಸಿದ್ರು. ಕೆಎಚ್ ಮುನಿಯಪ್ಪ ಅವರು ಸಹ ಏನು ತನ್ನ ಅಸಮಾಧಾನವನ್ನ ನೇರವಾಗಿ ರಾಹುಲ್ ಗಾಂಧಿ ಅವರ ಬಳಿ ಹೇಳಿದ್ದಾರೆ. ಅಲ್ಲೇ ಹೇಳಿ ಒಂದು ಖಾತೆ ಬದಲಾವಣೆ ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಿದ್ರು. ಜೊತೆಗೆ ಒಂದಷ್ಟು ಖಾತೆ ಬದಲಾವಣೆ ಮಾಡದೇ ಇದ್ರೆ ತಾನು ಸಹ ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ. ಇದೀಗಾಗಿ ಈ ಒಂದು ಸಿಟಿಗೆ ಬಂದಂತ ನಂತರ ಇದೀಗ ಮತ್ತೆ ತಾಜ್ ಹೋಟೆಲ್ಗೆ ಬಂದಿದ್ದಾರೆ. ಇದೀಗ ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಈಗ ತಾಜ್ ಹೋಟೆಲ್ ನಲ್ಲಿ ಹೇಳ್ಬೋದು. ಯಾಕಂದ್ರೆ ಊಟವನ್ನ ಮಾಡ್ತಾ ಇದೀವಿ. ಮತ್ತೊಂದು ಸುತ್ತಿನ ಸಭೆಯನ್ನ ಸಹ ಇದೆ ರಾಹುಲ್ ಗಾಂಧಿ ಅವರ ಜೊತೆ. ಕೆಎಚ್ ಮುನಿಯಪ್ಪ ಅವರಾಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು, ಪ್ರಮುಖ ನಾಯಕರು ಪರಮೇಶ್ವರ್ ಅವರು ಎಲ್ಲರೂ ಸಹ ಸೇರಿ ಈಗ ಸಭೆಯನ್ನ ಸಹ ನಡೆಸ್ತಾ ಇದ್ದಾರೆ. ಇನ್ನೇನು 3:20 ಸುಮಾರಿಗೆ ಏನೊಂದು ರಾಹುಲ್ ಗಾಂಧಿ ಅವರು ಫ್ಲೈಟ್ ನಲ್ಲಿ ದೆಹಲಿ ಹತ್ರ ಹೊರಡಬೇಕಾಗಿದೆ. ಹೀಗಾಗಿ ಈ ಒಂದು ಊಟದ ಸಮಯದಲ್ಲೂ ಸಹ ಚರ್ಚೆಯನ್ನ ಮಾಡಬೇಕು, ಅಸಮಾಧಾನವನ್ನ ಬಗೆಹರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಸಭೆಯನ್ನ ಕರೆದಿದೆ. ಸಭೆಯಲ್ಲೂ ಸಹ ಒಂದಷ್ಟು ಏನೀಗ ಅಸಮಾಧಾನ ಬುದಿದೆ, ಖಾತೆ ಹಂಚಿಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳ ಚರ್ಚೆ ಸಹ ನಡೆಸಬೇಕು. ಧನ್ಯವಾದ ನವೀನ್ ತಮ್ಮ ಮಾಹಿತಿಗಾಗಿ.